ನಾ ಏನು ಬರ್ತೇನೆ. ಆಗಾಗ ಹಿಂಗೆ ಬರ್ತಿರ್ತೇವೆ, ಬೇಸರ ಮಾಡ್ಕೋಬೇಡ್ರಿ. ನಮ್ಮ ಸೊಸಿನ ಇಷ್ಟು ಚಂದ ಬೆಳೆಸ್ಕಳಿಸಿರಿ. ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯೋದಿಲ್ಲ. ನಾವಂತೂ ಗಂಗಾನ್ ಭಾಳ ಹಚ್ಕೊಂಡಿದ್ದೀವ್ರಿ. ಆಕಿ ನಮ್ಮ ಮನೆ ಹುಡುಗಿನ ಆಗ್ಬಿಟ್ಟಿದ್ಲ. ಆಕಿ ಕಡೆ ಬಂದ್ಮೇಲೆ ಮನೆ ಕಳಾನ ಹೋಗ್ಬಿಟ್ಟದ್ ನೋಡ್ರಿ. ಸಾಗರ, ಊಟ ಮಾಡ್ಬೇಕಾದ್ರೆ ಹಠ ಮಾಡೋಣ. ಸರಿಯಾಗಿ ಊಟ ಮಾಡು. ಗಂಗಾ, ನೀನು ಅಷ್ಟ ಬಿಸಿ ಇದ್ದಾಗ ಊಟ ಮಾಡ. ನಿನ್ನೆದು ಇವತ್ತು ತಿನ್ನೋದ, ಇವತ್ತಿನ ನಾಳೆ ತಿನ್ನೋದು ಮಾಡಬೇಡ. ಯಾಕಂದ್ರೆ ನೀ ಭಾಳ ಮಂಡಿದಿ, ಗೊತ್ತಾತ? ಇದು ನಿನ್ನೆ ಅನ್ನದ, ಬೇರೆ ಯಾರು ತಿಂತಾರ? ಸಾಗರ್, ಈ ಮನೆಯವ್ರ ಆಕಿನ ಚಲೋ ನೋಡ್ಕೊಳ್ಲಿಕ್ಕೆ ಹತ್ತಾರ. ಅದ್ರ ಬಗ್ಗೆ ಚಿಂತೆ ಬಿಟ್ಟುಬಿಡು. ಗಂಗಾ, ನಿನಗೆ ನಮ್ಮ ನೆನಪಾದ್ರ ಫೋನ್ ಮಾಡ್ತಿರು ಆತ? ಹಾ ಅಣ್ಣಾರ. ಅಣ್ಣಾರ, ಹಂಗೆ ಅಜ್ಜಮ್ಮಂಗೆ ಕೇಳಿದೆ ಅಂತ ಹೇಳಿ. ನಿನಗೆ ಯಾವಾಗ ಮನಸ್ಸು ಬರ್ತದೋ ಅವಾಗ ನಮ್ಮ ಮನೆಗೆ ಬಾ. ನಮ್ಮೆಲ್ಲರ ಜೀವ ನಿನ್ನ ನೆನೆಸ್ತಿರ್ತದ. ನಾ ನನ್ನ ಮೊಬೈಲ್ ಮೇಲೆ ಆಣಿ ಮಾಡಿ ಹೇಳ್ತೀನಿ ನೋಡ್ರಿ. ನಾ ಸುಳ್ಳು ಪಳ್ಳು ಹೇಳೋವಕ್ಕಿನ ಅಲ್ಲ. ನಾ ಒಂದ್ ವೇಳೆ ಸುಳ್ಳು ಹೇಳಿದ್ನಂದ್ರ ನನ್ನ ಮೊಬೈಲಿಗೆ ಮೆಸೇಜ್ ಬರೋದು ಬೇಡ ಅಂತೀನಿ. ಕಾಲ ಕೆಟ್ಟೋದ್ ತೆಗಿರಿ ಕಾಕುಜಿ. ಅದೇನೋ ಅಂತಾರ ನೋಡ್ರಿ, ಹನುಮಪ್ಪನ ಹಗ್ಗ ತಿನ್ನುವಾಗ ಪೂಜಾರಿ ಶಾವ್ಗೆ ಬೇಡಿದ್ನಂತ. ಹಂಗಾತು ಅಲ್ಲ, ನಾವ ಇಲ್ಲಿ ಮನೆಯವರೆಲ್ಲ ಹೆಂಗ್ ಚಂದಾಗಿರೋದು ಒಟ್ಟಾಗಿ ಅಂತ ಯೋಚನೆ ಮಾಡುವಾಗ ಈ ಹುಡುಗಿನ ಒದ್ದು ಹೊರಗೆ ಹಾಕಿದ್ರು ಹೆಂಗಾರ ಮಾಡಿ ಮನೆಯೊಳಗೆ ಬಂದು ಸೇರ್ಕೋಬೇಕು ಅಂತ ನೋಡ್ರಿ. ಸುಡ್ಲಿ ಅಲ್ರಿ ಕಾಕುಜಿ, ಅದ್ ಎಂಥ ಮಾಯ ಮಾಡ್ಯಾಳೋ ಮನೆಯವ್ರಿಗೆಲ್ಲ. ತಾನಿದ್ದಲಿಗೆ ಕರ್ಸ್ಕೊತ್ ನೋಡ್ರಿ ಆ 420 ಹುಡುಗಿ. ನಮ್ ದಾರಾಗಂತೂ ಬುದ್ಧಿ ಇಲ್ಲ ಅನ್ಕೊಳ್ರಿ. ಆದ್ರೆ ನಿಮ್ ಸೊಸಿ ನನ್ ವೈನಿ ನಂದಿನಿ ವನಿಗಾದ್ರೂ ತಿಳಿಯೋದ್ ಬೇಡ್ರಿ ಈ ವಿಚಾರ. ಇದ್ ಹೆಂಗಾತಂದ್ರ ಹುಲಿ ಗವಿಯೊಳಗ ಹಸು ಹೋದಂಗಾತ್ ನೋಡ್ರಿ ಕಾಕುಜಿ. ಆದ್ರ ಒಂದ್ ಒಳ್ಳೆ ವಿಚಾರ ಅಂದ್ರ ಗಂಗಾ ಈ ಮನಿ ತಿಂದ್ಕುಳ್ಗ ಸ್ವಲ್ಪನಾದ್ರೂ ಕೆಲ್ಸ ಮಾಡಿದ್ಲು. ಹಾ ಏ ಮಾಲಿ, ಏನ್ ಬಾಯಿ ಬಂದಂಗ್ ಮಾತಾಡ್ತಿ? ತಿಳಿಯುದಿಲ್ಲ ನಿನಗ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾ ಇಲ್ಲಿ ಪುಕ್ಸಟ್ಟೆ ಕೂಳ್ತಿರ್ತೀನಿ ಅಂತ ಹೇಳಕತ್ತಿ? ಸೋಟ್ಲಿ, ನೀವ್ಯಾಕ್ ಸಣ್ಣಕ್ಕರ ಹೆಗ್ಲು ಮುಟ್ಕೊಂಡ್ ನೋಡ್ತೀರಿ? ಏ ಮಾಲಿ, ಹಾಳ ತಾಮತ್ ನಿಂದು. ನೀನು ಈ ಮನೆ ಕೆಲಸದ ಆಳಿದ್ದೀನಂತ ನಾ ಮರಿಬೇಡ ಮತ್ತ. ನೀವಿಲ್ ಬಿಟ್ಟಿ ಕೂಳು ಅನ್ನೋದನ್ನು ಮರಿಬೇಡ್ರಿ. ಹಾ, ನೀವೇನ್ ನಮ್ಮ
ಮನಿ ಸುದ್ದಿ ಮಾತಾಡ್ಲಿಕ್ಕತ್ತಿರೋ ನೀವ ಕಚ್ಚಾಡ್ಕೊಳ್ಲಿಕ್ಕತ್ತಿರೋ? ಸುಮ್ಮನಿರ್ರಿ, ನನಗೆ ರಗಡಾಗಿ ಹೋಗ್ಯದ. ಅವರ ಕಾರ್ ಬಂತು, ಎಲ್ರೂ ಬಂದ್ರು ಅಂತ ಕಾಣ್ತದ. ಕಾಕುಜಿ ಅವ್ರು ಬಂದ್ರೆ ಕಾಣಿಸ್ತದ. ಇನ್ನೇನು ಆ ಹುಡುಗಿನ ವಕ್ರಿಸ್ಕೊಂಡ ಇರ್ತದ ಮನೆಗೆ. ಇವ್ರು ನೋಡ್ರಿ, ಖುದ್ದಾಗಿ ಆಕಿನ್ ಕರ್ಕೊಂಡ್ ಬರ್ಲಿಕ್ಕೆ ಅಂತನ ಹೋಗ್ಯಾರ. ಭಾಳ ಶಾಣ್ಯಾರಗಾರ ಎಲ್ಲಾರು. ಆರ್ ಹಡ್ದಾಕಿ ಮುಂದ 3 ಹಡ್ದಾಕಿ ಮುರುಕ ತೋರ್ಸಿದ್ಲಂತ. ಹಂಗಾಗ್ಯದ ಈ ಮನಿ ಒಳಗ. ಇಷ್ಟೆಲ್ಲ ಆಗಿದ್ದು ಆ ಹುಡುಗಿಯಿಂದನ. ಮತ್ತ ಆ ಹುಡುಗಿನ ಕಟ್ಕೊಂಡು ಭಾವಿ ಬೀಳ್ಲಿಕ್ಕೆ ಹೋಗ್ಯಾರಲ್ಲ, ಇವ್ರಿಗೆ ತಿಳಿಯುವುದಿಲ್ಲೇನು? ಮತ್ತ ಆ ಹುಡುಗಿನ ಹುಡುಕೊಂಡು ಹೋಗೋ ಅವಶ್ಯಕತೆ ಏನಿತ್ತು? ಗಂಗಾ ಎಲ್ಲಿದ್ದಾಳ್ರಿ ವೈನಿ? ಬರೋದಿಲ್ಲಂದ್ಲ? ಚಕ್ಕು, ನಾವೇನಕ್ಕಿನ ಕರ್ಕೊಂಬರ್ಲಿಕ್ಕೆ ಹೋಗಿರ್ಲಿಲ್ಲ, ನೋಡ್ ಬರ್ಲಿಕ್ಕೆ ಹೋಗಿದ್ವಿ ಅಷ್ಟ. ಬರೀ ನೋಡ್ಲಿಕ್ಕೆ ಅಲ್ಲಿ ತನಕ ಹೋಗೋ ಅವಶ್ಯಕತೆ ಏನಿತ್ತು ಅಂತೀನಿ. ಆಕೇನ್ ಈ ಮನೆಗೆ ಅತ್ತಿನೋ ಇಲ್ಲ ಸೊಸಿನೋ ಏನ್ರಿ ಕಾಕುಜಿ? ಸಕ್ಕು, ಎಲ್ಲದಕ್ಕೂ ಯಾಕೆ ತಲೆ ಹಾಕ್ತೀನಿ? ನಮ್ಮ ಮರ್ಜಿ ನಮ್ಮ ಮನಸ್ಸು, ನಡ್ಬಕ್ ನೀ ಯಾಕೆ ಬರ್ತಿ? ನೀ ಯಾಕೆ ಅಕ್ಕಿ ಮೇಲೆ ಹರಿ ಹಾಯ್ಲಿಕ್ಕತ್ತಿ? ನೀವು ಮಾಡಿದ್ ನೋಡಿ ಆಕಿಗೆ ಹಂಗ ಅನಿಸ್ತು, ಅದಕ್ಕೆ ಹೇಳಲಿಕ್ಕತ್ತಾಳ. ಕೇಳ್ದ ಧಡ ಬಡ ಅಂತ ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿತ್ತು ನಿಮಗ? ಅವ್ವ, ನಾವು ಗಂಗಾನ ಕರ್ಕೊಂಡು ಬಂದಿಲ್ಲ, ಸುಮ್ಮನೆ ಸಿಟ್ಟಾಗಬೇಡ್ರಿ. ಏನಂದಿ? ಗಂಗಾ ಬಂದಿಲ್ಲ? ಇಲ್ಲವ, ಗಂಗಾ ಅಲ್ಲೇ ಆರಾಮಿದ್ದಾಳ. ತನ್ನೋರನ್ನ ಮಂದಿ ಸಿಕ್ಕಾರ ಅಕ್ಕಿಗೆ. ನೀ ಹೇಳೋದು ಬರೋಬ್ಬರಿನ ಅದ. ಎಷ್ಟಂದ್ರು ನಾವು ಅಕ್ಕಿಗೆ ಹೊರಗಿನವ್ರ. ಅಕ್ಕಿ ತೂಕದ ಬಂಗಾರ ಹಾಕಿದ್ರು ನಾವು ಅಕ್ಕಿಗೆ ಹೊರಗಿನವ್ರ. ಇಷ್ಟ್ರ ಮೇಲೆ ನೀ ಯಾಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು? ಇಲ್ಲ ಅಪ್ಪಯ್ಯ, ನಾ ಹೆದತ್ನಲ್ಲ. ನೀನೇ ಹೇಳ್ತಾ ಇದ್ದೆ ಆತ್ಮಗೌರವ ಮತ್ತು ಆತ್ಮವಿಶ್ವಾಸನ ಯಾವತ್ತೂ ಬಿಡ್ಲಾಗ ಹೇಳಿ. ನಾ ಅದನ್ನು ಬಿಟ್ನಲ್ಲ. ಕಷ್ಟ ನೋವು ಎಷ್ಟೇ ಬಂದು ನಾ ಹೆದತ್ನಲ್ಲ, ಸೋಲ್ತ್ನಲ್ಲ. ಅದಕ್ಕೋಸ್ಕರ ನಾ ಎಂತ ಬೇಕಾದ್ರೂ ಮಾಡ್ತೀನಿ.